ನಮ್ಮದು ಶೋರೂಮಲ್ಲಿ ಹೆಂಗಿತ್ತು ಅದೇ ಥರ ಇದೆ. ಗ್ಲಾಸ್ ಪ್ಯಾಂಟ್ರಿ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಈ ಥರ ಸ್ಟೋರ್ ಮಾಡ್ಬೋದು. ನಿಮಗೆ ಸ್ಟೋರ್ ರೂಮೇ ಬೇಕಾಗಿಲ್ಲ, ಇಷ್ಟು ಐಟಮ್ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಏನು ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಎಲ್ಲ ಸೋಪ್ ಕ್ಲೋಸ್ ಆಗುತ್ತೆ ಸರ್. ನೆಕ್ಸ್ಟ್ ಬಂದರೆ ಇಲ್ಲಿ ಸಿಂಕ್ ಕಡೆ ಈ ಥರ ಡೋರ್ ಬರುತ್ತೆ ಸರ್ ನೋಡಿ. ಎಲ್ಲನೂ ಸೋಪ್ ಕ್ಲೋಸ್ ಬರುತ್ತೆ. ಇಲ್ಲಿ ಈ ಥರ ಒಂದು ಶೆಲ್ಫ್ ಕೊಟ್ಟಿದ್ದೀನಿ ನೋಡಿ. ಎಕ್ಸ್ಟ್ರಾ ಅವರಿಗೆ ಸ್ಟೋರೇಜಿಗೋಸ್ಕರ ಒಂದು ಶೆಲ್ಫ್ ಬೇಕು ಅಂತ ಹೇಳಿ ಒಂದು ಶೆಲ್ಫ್ ಕೊಟ್ಟಿದ್ದೀನಿ. ಇಲ್ಲಿ ಕಾರ್ನರಲ್ಲಿ ನಿಮಗೆ ಫುಲ್ ಓಪನ್ ಥರ ಫುಲ್ ಡೋರ್ ಕೊಟ್ಟಿದ್ದೀನಿ ಸರ್, ನಿಮಗೆ ಫುಲ್ ಯೂಸ್ ಆಗಲಿ ಅಂತ. ಇಲ್ಲಾಂದರೆ ಸಿಂಗಲ್ ಆದರೆ ನಿಮಗೆ ಅದು ಕಷ್ಟ ಆಗುತ್ತೆ, ಹಾಗಾಗಿ ಯೂಸ್ ಆಗಲಿ ಅಂತ ಫುಲ್ ಡೋರ್ ಕೊಟ್ಟಿದ್ದೀನಿ ಸರ್, ಎಲ್ಲ ಡಬಲ್ ಡೋರ್. ಓಕೆ, ಆಮೇಲೆ ಪಕ್ಕದಲ್ಲಿ ಒಂದು ಬಾಟಲ್ ಪುಲ್ ಔಟ್, 2 ಸ್ಟೆಪ್ಪಿಂದು ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀನಿ. ಓಕೆ, ಎಲ್ಲನೂ ಸೋಪ್ ಕ್ಲೋಸ್ ಬರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಟ್ಯಾಂಡಮ್ ಮಾಡಿದ್ದೀನಿ. ಕೆಳಗಡೆ ಈ ಥರ ಸ್ಟೋರೇಜ್ ಬರುತ್ತೆ, ಮತ್ತು ಒಂದು ಕ್ರೋಕರಿನೂ ಕೊಟ್ಟಿದ್ದೀನಿ ನೋಡಿ. ಈ ಥರ ಸ್ಪೂನುಗಳು, ಚಾಕು ಎಲ್ಲ ಇಟ್ಕೋಬೋದು ಇದರಲ್ಲಿ, ಎಲ್ಲ ಒಟ್ಟಿಗೆ ಬರುತ್ತೆ ಇದು. ಆಮೇಲೆ ಕೆಳಗಡೆ ಒಂದು ಬರುತ್ತೆ. ಓಕೆ, ಎಲ್ಲನೂ ಗ್ಲಾಸ್ ಟ್ಯಾಂಡಮ್. ಪಕ್ಕದಲ್ಲಿ ಒಂದು ಬಿಕ್ಕರ್ ಬಾಸ್ಕೆಟ್ ಸೆಟ್ ಕೊಟ್ಟಿದ್ದೀನಿ. ಈ ಥರ ಆನಿಯನ್ಸು, ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿ ಹಾಕ್ಬೋದು ಇದರಲ್ಲಿ. ಡ್ರೈ ಐಟಮ್ಸು ಇಟ್ಕೋಬೋದು ಇದರಲ್ಲಿ. 3 ಕೊಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಡೋರ್ ಸ್ಟೋರೇಜ್. ಓಕೆ, ನೆಕ್ಸ್ಟ್ ಈ ಕಡೆ ಬಂದರೆ ಫುಲ್ಲು ನಿಮಗೆ ಲಾಫ್ಟ್ ಸ್ಟೋರೇಜ್ ಕೊಟ್ಟಿದ್ದೀನಿ ನೋಡಿ. ಈ ಥರ ಫುಲ್ ಬರುತ್ತೆ. ಮತ್ತು ಏನು ಇದರಲ್ಲಿ ಏನು ನಿಮಗೆ ಇಂಪಾರ್ಟೆನ್ಸ್ ಏನಂದರೆ ಒಳಗಡೆ ನೋಡ್ಕೊಳ್ಳಿ ಸರ್. ಒಳಗಡೆ ಈ ಥರ ಲಾಫ್ಟ್ ಸಜ್ಜೆ ಎಕ್ಸ್ಟ್ರಾ ಕೊಟ್ಟಾಗ ನಾವು ಎಕ್ಸ್ಟ್ರಾ ಒಂದು ಬೆಲ್ಟ್ ಕೊಡ್ತೀನಿ ಅದಕ್ಕೆ. ಏನಕ್ಕೆ ಅಂದರೆ ಅದು ಸ್ಟ್ರೆಂತ್ ಬರಲಿ ಅಂತ. ಓಕೆ, ನಮ್ಮದು ಸ್ಪೆಷಾಲಿಟಿ ಅದೇನೆ. ಆಮೇಲೆ ಇಲ್ಲಿ ನೋಡಿದ್ರೆ ಮಿಡಿಲ್ ಯೂನಿಟ್, ಇಲ್ಲಿ ಆ್ಯಕ್ಚುಲಿ ಚಿಮಣಿ ಬರುತ್ತೆ, ಹಾಕಿಲ್ಲ. ಇಲ್ಲಿ ಈ ಥರ ಲಿಫ್ಟ್ ಅಪ್ ಕೊಟ್ಟಿದ್ದೀನಿ ನೋಡಿ. ಇದಕ್ಕೂ ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ನಿಮಗೆ ಕಾಣಿಸಲ್ಲ ಏನು ಐಟಮ್ ಇಟ್ಟಿದ್ದೀರಾ ಅಂತ. ಎಲ್ಲನೂ ಸೋಪ್ ಕ್ಲೋಸ್ ಆಗುತ್ತೆ. ಓಕೆ, ಹಾಗೆ ಈ ಕಡೆನೂ ಅದೇ ಥರ ಒಂದು ಲಿಫ್ಟ್ ಅಪ್ ಕೊಟ್ಟಿದ್ದೀನಿ ನೋಡಿ. ಇದು ಸ್ವಲ್ಪ ಲಾಂಗ್ ಬರುತ್ತೆ. ಈ ಥರ ಸ್ಟೋರೇಜ್ ಮಾಡ್ಕೋಬೋದು. ಶೆಲ್ಫು ನೀವು ಯಾವ ಥರ ಬೇಕಾದ್ರೂ ಪಾರ್ಟಿಷನ್ ಮಾಡ್ಕೋಬೋದು. ಎಲ್ಲನೂ ಸೋಪ್ ಕ್ಲೋಸ್ ಆಗುತ್ತೆ. ಇಲ್ಲಿನೂ ಕೆಳಗಡೆನೂ ಸ್ವಲ್ಪ ಈ ಥರ ಒಂದು ಚಿಕ್ಕದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀನಿ.